ಈ ಥರ ಎಲ್ಲ ಮಾತಾಡ್ಬೋದು ಅಂತ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಒಂದ್ಸಲ ನಾನು ಸರ್ಗೋ ಸರಿ ಮಾಡ್ಕೊತೀನಿ ಬಿಗ್ ಬಾಸ್. ಆಮೇಲೆ ನಾನೇನು ಮಾಡೋಣ ಅಂತ ಇದ್ದೀನಿ, ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರೀಸಲ್ಲಿ ಸುದೀಪ್ ಸರ್ನ ಮೀಟ್ ಆಗ್ಬಿಟ್ಟು ಕೈ ಕೊಳ್ಬಿಟ್ಟು ಏನಕ್ಕೆ ಬಂದಿದ್ದೀರಾ ಬಿಗ್ ಬಾಸ್ಗೆ ಅಂದರೆ ನಾನು ಹೇಳ್ತೀನಿ ನಾನು ನಿಮ್ಮನ್ನ ನೋಡಕ್ಕೆ ಮಾತ್ರ ಬಂದಿದ್ದೀನಿ ಅಂತ. ಬುಡ್ಡಿ ಮಕ್ಕಳಲ್ಲಿ ಬರೋದೆಲ್ಲ ದುಡ್ಗೋಸ್ಕರನೇ ನಾಟಕ ಮಾಡೋದು. ನಾನು ನಿಮ್ಮನ್ನ ನೋಡಕ್ಕೆ ಬಂದಿದ್ದೀನಿ, ಮತ್ತು ನನಗೇನು ಬೇಡ ಇಲ್ಲಿ ದುಡ್ಡು, ನಾನು ಹೆಸರು ಮಾಡಕ್ಕೆ ಬಂದಿದ್ದೀನಿ ಅಂತಾರೆ. ಬುಡ್ಡಿ ಮಕ್ಕಳು ಬರೋದೇ ದುಡ್ಗೋಸ್ಕರನೇ. ಇಲ್ಲಿ ಬಂದ್ಬಿಟ್ಟು ನಾಟಕ ಮಾಡ್ತೀವಿ, ನಾಟಕ ಮುಂಡಿದವರು. ಸರಿ ಆಯಿತು, ನಾನು ಬಿಗ್ ಬಾಸ್ಗೆ ಹೋದ್ಮೇಲೆ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಆರಾಮಾಗಿ ಎಲ್ಲ ಕ್ಯಾಮ್ರಾದಾಗ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ಕೋಕಿಲ ಅಂತ ಎಲ್ಲರ ಕಡೆನೂ ಕೊಟ್ಟ ಹುರ್ಕೊಬೇಕು ನಮ್ಮ ಸಂಬಂಧಿಕರು. ನೀ ಸೆಲೆಕ್ಷನ್ ಆಗ್ಬಿಟ್ಟಿದ್ದೀಯಲ್ಲೇ ಅಂತ. ಈ ಸ್ವಂತದವ್ರು ಅಂತ ನಿಮಗೆ ಗೊತ್ತಾನೆ, ಉತ್ತರ ಅವರು ಆಗಲ್ಲ, ನಮಗೂ ಆಗಕ್ಕೆ ಬಿಡಲ್ಲ. ಸರಿ ಆಯಿತು, ಬಿಗ್ ಬಾಸ್ಗೆ ಹೋಗೋಣ ಅಂತ ನಾನು ರೀಲ್ಸ್ ನೋಡ್ತಾ ಇದ್ದೆ ಈ ಬುಡ್ಡಿ ಮಗನ ಇನ್ಸ್ಟಾಗ್ರಾಮ್ ಮೂಲಕ. ಎಲ್ಲಿ ನೋಡಿದ್ರೆ ಆಡಿಷನ್ ವಿಡಿಯೋ ನೋಡಿ ಸಾಕಾಗ್ಬಿಟ್ಟು ಒಬ್ಬ ನೋಡಬೇಕು ಕನ್ನಡಿ ಹಾಕ್ಕೊಂಡು ನಾನು ಎಗರಿಸ್ತೀನಿ, ಟಾಸ್ನ ಮಾಡ್ತೀನಿ, ಹಂಗೆ ಹಿಂಗೆ ಅಂತವನೆ. ಇನ್ನೊಬ್ಬ ನೋಡಿದ್ರೆ ಅಯ್ಯೋ ನನಗೊಂದು ಚಾಯ್ಸ್ ಕೊಡಿ, ನೋಡಿ ಬೆಟ್ಟನೇ ಕೈಯಲ್ಲಿ ಇಡ್ತೀನಿ ಅಂತವನೆ. ಇನ್ನೊಬ್ಬ ನೋಡಿದ್ರೆ ಯಬ್ಬ ಕಣ್ಗಳೇ ಹೊಂಟೋಗ್ಬಿಡುತ್ತೆ ಕಂಡ್ರಕ್ಕ. ಈ ಆಡಿಷನಲ್ಲಿ ಎಷ್ಟು ಕಾಂಪಿಟೇಷನ್ ಐತೆ, ನನಗೆ ಜಾಗ ಸಿಗುತ್ತಂತ ನನಗೆ ಗೊತ್ತಿಲ್ಲ ಕಂಡ್ರಕ್ಕ. ಅದ್ರ ಚಿಕ್ಕ ವಯಸ್ಸಲ್ಲಿ ಬಿಗ್ ಬಾಸ್ ಅಂದರೆ ಏನೋ ಇದು ಜಗಳ ಆಡೋ ಶೋ ಅಂದ್ಕೊಂಡೆ. ಇವಾಗ ನೋಡಿದ್ರೆ ಆಪರ್ಚುನಿಟಿ ಸಿಕ್ಕೈತಿ, ನಾನು ನಿನಗೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ತೀವಿ. ಅದಿಂಥದ್ದು ಲೈಕ್ ಅಂತೆ, ಅದಂಥದ್ದು ಲಿಂಕ್ ಅಂತೆ, OTP ಬರುತ್ತಂತೆ, 3 ನಿಮಿಷ ವಿಡಿಯೋ ಮಾಡಬೇಕಂತೆ, ಇಲ್ಲಾಂದ್ರೆ ಉದ್ಧಾರ ಆಗಲ್ಲ ಅಂತೆ. ಇಷ್ಟು ಕಾಂಪಿಟೇಷನಲ್ಲಿ ನಾನು ಸೆಲೆಕ್ಟ್ ಆಗ್ತೀನಿ ಕೊಂಡ್ರಕ್ಕ. ಇದು ವಿಡಿಯೋ ಮಾಡ್ತಾ ಇದ್ದಿದ್ದು ಎಷ್ಟು ಈ ಥರ. ನಾವೆಲ್ಲ ಆಡಿಷನ್ಗೆ ಕೇಳ್ತೀನಿ, ಕೋಕಿಲ ವಿಡಿಯೋನೇ ಅಪ್ಲೋಡ್ ಮಾಡಲ್ಲ, ಇಲ್ಲ ನಾರ್ಮಲ್ ವಿಡಿಯೋನೇ ಅಪ್ಲೋಡ್ ಮಾಡಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ಕೊಂಡ್ರಕ್ಕ. ಆದ್ರೂ ಬಡ್ಡಿ ಹಾಕ್ಳು 18 ಜನ ಹೋಯ್ತಾರೆ ಒಳಗಡೆ, ಬರುವಾಗ ಮಾತ್ರ ಒಂದು ಮಾತ್ರ ಕಪ್ ಕೊಡ್ತಾರೆ. ಇದು ನ್ಯಾಯವ? 18 ಜನಕ್ಕೂ ಕಪ್ ಕೊಡ್ಬೇಕು ತಾನೆ, ಎಷ್ಟು ಕಷ್ಟಪಟ್ಟಿರ್ತಾರೆ. ನಾನಿದ್ರೆ ಎಲ್ಲರಿಗೂ ಕಪ್ ಕೊಟ್ಬಿಡೋರು. ಸರಿ ಹೇಳ್ರಕ್ಕ, ನನ್ನ ವಿಡಿಯೋ ಹೆಂಗೆ ಇಷ್ಟ ಆಯ್ತಾ? ಬಿಗ್ ಬಾಸಲ್ಲಿ ಎಲ್ಲ ಆಡಿಷನ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೋ ಗೊತ್ತಿಲ್ಲ. ಬಡವ್ರ ಮಕ್ಕಳು ಬೆಳಿಬೇಕಕ್ಕ, ಅಟ್ಲೀಸ್ಟ್ ಕಾಮನ್ ಮ್ಯಾನ್ ಅವ್ರಿಗೆ ಏನು ಹೇಳೋದು ಆಪರ್ಚುನಿಟಿ ಸಿಗಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಕಂಡ್ರಕ್ಕ. ಬೆಳೀಲಿ, ಚೆನ್ನಾಗಿರಲಿ, ಯಾರೂ ಸೆಲೆಕ್ಟ್ ಆಗಲಿ, ನನಗೇನು ಖುಷಿನೇ, ಏನು ತೊಂದರೆ ಇಲ್ಲ. ಅಟ್ಲೀಸ್ಟ್ ನಮ್ಮ ಕಾಮನ್ ಮ್ಯಾನಲ್ಲಿ ಒಬ್ಬರಾದ್ರೂ ಸೆಲೆಕ್ಟ್ ಆದ್ರೆ ಅಂತ ಫುಲ್ ಖುಷಿ ಪಡ್ತೀನಿ. ಎಲ್ಲರೂ ಬಿಗ್ ಬಾಸ್ ಆಡಿಷನ್ಗೆ ಟ್ರೈ ಮಾಡ್ರಿ ಕಂಡ್ರಕ್ಕ. ನಾನು